Good morning 10th standard students. Today you open your book, page number 41. One drama is there. Nice drama. You can learn so many things from this drama. Drama name Basant Ki Sachai. Honesty of Basant. Vishnu Prabhakar. Writer name Vishnu Prabhakar. So first we read Lekhak Parichai. This drama is so big. 2 days I will take for this lesson. लेखक परिचय विष्णु प्रभाकर, जन्म 1912। मानव जीवन का यथार्थ चित्रण करने वाले लेखक में विष्णु प्रभाकर जी का महत्वपूर्ण स्थान है। उनका जन्म उत्तर प्रदेश के मुजफ्फरनगर के मीरपुर में सन 1912 में हुआ। पंजाब में शिक्षा पाकर वही 15 वर्ष तक उन्होंने सरकारी नौकरी की। सन 1955 में आकाशवाणी के दिल्ली केंद्र में नाटक निर्देशक बने। 1.5 वर्ष बाद वहां से त्याग पत्र दिया और तब से स्वतंत्र साहित्यिक के रूप में जीवन यापन कर रहे थे। फर्स्ट ಕೆಲಸ ಮಾಡ್ತಾ ಇದ್ರು, ಗವರ್ಮೆಂಟ್ ಜಾಬ್ ಮಾಡ್ತಾ ಇದ್ರು, ಆಮೇಲೆ ಅದು ಬಿಟ್ಬಿಟ್ಟು ಅವರೇ ಬರೆಯೋಣ ಅಂತ ಫುಲ್ ಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು। विष्णु प्रभाकर जी गांधीवादी लेखक माना जाते थे और फॉलोअर ऑफ गांधी। आपके एकांकी मानवीय संवेदनाओं से ओतप्रोत है। ಹ್ಯೂಮನ್ ಫುಲ್ ಫೀಲಿಂಗ್ಸ್ ಅವ್ರದ್ದು ಸ್ಟೋರಿಯಲ್ಲಿ, ಡ್ರಾಮಲ್ಲಿ ಎಲ್ಲ ನಾವೆಲಲ್ಲಿ ಇಡ್ತಾಯಿದ್ರು। मानवीय संबंध का मनोवैज्ञानिक धरातल पर भावनात्मक चित्रण उनके एकांकियों का विशेषता है। रचनाएं कृति आवारा मसीहा, तट के बंधन, निशिकांत, दर्पण की व्यक्ति, धरती अब भी घूम रही है, युगे युगे क्रांति, गृहस्थी आदि। सो कृति देसान देन मृत्यु सन 2009। ओके, करेक्टली राइट दिस सन। द पाठ का आशय, व्हाई शुड वी रीड दिस लेसन। विष्णु प्रभाकर मानव मन के पारखी लेखक थे। ಮೆಂಟಲಿಟಿ ಅವ್ರಿಗೆ ತುಂಬ ಗೊತ್ತಾಗ್ತಾ ಇದ್ರು। इस एकांकी में उन्होंने स्वाभिमान ಅಂದರೆ ಸೆಲ್ಫ್ ರೆಸ್ಪೆಕ್ಟ್, ಪರ್ ದುಃಖ ಕಾತರತಾ, ಅದು ಬೇರೆ ಜನಗೆ ಕಷ್ಟ ಅಲ್ಲಿ ನಮಗೇನೆ ಕಷ್ಟ ಆಗುತ್ತೆ ಆ ಥರ ಫೀಲಿಂಗ್ಸ್, ಜೈಸಿ ಮಾನವೀಯ ಮೆಂಟಲ್ ಥಿಂಕಿಂಗ್, ಸುಂದರ್ ಚಿತ್ರಣ ಕಿಯಾ ಹೈ ಎಲ್ಲ ಈ ಸ್ಟೋರಿಯಲ್ಲಿ ಇದೆ। गरीब होकर भी स्वाभिमानी और परिश्रम की कमाई से जीने वाले वसंत और प्रताप एक और है तो दूसरी ओर कंगालों के प्रति हमदर्दी दिखाते हुए आदर के साथ व्यवहार करने वाले राजकिशोर जैसे पात्र अनुसरणीय हैं। ಈ ಡ್ರಾಮಾದಲ್ಲಿ ಒಂದು ಕಡೆ ಪ್ರತಾಪ್ ವಸಂತ ಥರ ಅದು ಅಪ್ಪ ಅಮ್ಮ ಇಲ್ಲ, ದುಡ್ಡಿಲ್ಲ, ಹಂಗೇನೆ ಹಾರ್ಡ್ ವರ್ಕ್ ಮಾಡಿಕೊಂಡು ಲೈಫ್ ಸ್ಟೈಲ್ ಮಾಡೋದು, ಮತ್ತು ಆ ಬೇರೆ ಕಡೆ ಅದು ರಾಜಕಿಶೋರ್ ಅಂತ ಹಬ್ಬ ಅವರಿಗೇನು ಬೇರೆ ಜನಗೆ ಹೆಲ್ಪ್ ಮಾಡೋದು ಅಂತ ಅವ್ರದ್ದು ಮೆಂಟಲಿಟಿ, 2 ಟೈಪ್ ಮೆಂಟಲಿಟಿ ನಮಗೆ ಇಲ್ಲಿ ಸಿಗುತ್ತೆ। ಸೊ ಲೆಟ್ ಸ್ಟಾರ್ಟ್। ಪಾತ್ರ ಪರಿಚಯ। ವಸಂತ್ एक गरीब शरणार्थी लड़का। ಯಾರೋ ಅಪ್ಪ ಅಮ್ಮ ಇಲ್ಲ ಅವ್ರದ್ದು, ಬೇರೆ ಜರದ್ದು ಮನೆಯಲ್ಲಿ ಇರ್ತಾರೆ, ಅವರೇ ಕೆಲಸ ಮಾಡಿಕೊಂಡು ದುಡ್ಡು ಇಳಿತಾರೆ, ಅಲ್ಲಿಂದ ಲೈಫ್ ಸ್ಟೈಲ್ ನಡೆಯುತ್ತೆ ಅವ್ರಿಗೆ। ಪ್ರತಾಪ್ ಅವ್ರದ್ದು ತಮ್ಮ, ವಸಂತ್ ಕ ಛೋಟಾ ಭಾಯ್, ಮತ್ತು ಪಂಡಿತ್ ರಾಜಕಿಶೋರ್ ಏಕ ನೇತಾ, ಒಂದು ಲೀಡರ್, ಡಾಕ್ಟರ್ ತಥಾ ದೋ ರಾಹ ಚಲತೆ ಭಕ್ತಿ, ಮತ್ತು ಒಂದು ಕರೆಕ್ಟರ್ ಅಲ್ಲಿ ಇದೆ, ಒಂದು ಡಾಕ್ಟರ್, ಮತ್ತು ರೋಡಲ್ಲಿ 2 ಜನ ಹೋಗ್ತಾಯಿದ್ರು ಅವರು। ಪೆಹ್ಲಾ ದೃಶ್ಯ, स्टेज पर सुविधानुसार एक बड़े नगर के बाजार का ಪ್ರತೀಕಾತ್ಮಕ ದೃಶ್ಯ। ಅದು ಸ್ಟೇಜ್ ಮಾಡಿದ್ದು, ಡ್ರಾಮಾ ಮಾಡಬೇಕು ಅಂತ ಇದು ಹಾಕಿದೆ ನಿಮಗೆ। ಅದು ಒಂದು ಸ್ಟೇಜಲ್ಲಿ ಒಂದು ಮಾರ್ಕೆಟ್ ಥರ ಒಂದು ಸ್ಟೇಜ್ ಮಾಡಬೇಕು। ಆಡಿ ಜಾನೆ ಸ್ವಲ್ಪ ಜನ ಈ ಕಡೆ ಹೋಗೋದು, ಮಾರ್ಕೆಟಲ್ಲಿ ಹೆಂಗೆ ಸ್ವಲ್ಪ ಜನ ಹೋಗೋದು ಬರೋದು, ಕಿಚ್ಚೋದು, ಇದು ತಗೋ ಅದು ತಗೋ ಹೇಳೋದು, ಆ ಥರ ಮಾಡಬೇಕು। ಲೇನೆ ದಿನಿಕಾ ಶೋರ್, ಇದು ತಗೊಡು ಅದು ತಗೊಡು ಆ ಥರ। ಫೇರಿ ಬಾಲಿಕ ಪುಕಾರ್, ಹಾಕರ್ಸ್ ಇರುತ್ತೆ ತುಂಬ, ಆ ಹಾಕರ್ದು ಕರೆಯೋದು। ಉನಿಕೆ ಬೀಚ್ ಮೇ ಏಕ್ ಲಡ್ಕಾ, ಅದು ಅಲ್ಲಗಡೆ ಒಂದು ಹುಡುಗ।
ನಂಗೆ पैर ಖಾಲಿ ಕಾಲಲ್ಲಿದೆ empty leg means foot, no shoe, no चप्पल, फटे कपड़े पहने, फुल ओढ़दाಗಿದೆ ಆ ಥರ ಡ್ರೆಸ್ ಹಾಕೊಂಡಿದೆ, हाथ में सामान संभाले भागता हुआ आता है और ಹತ್ರ ತುಂಬ सामान ಇದೆ, उसकी आयु लगभग 12 वर्ष की है, ಅದು ಏಜ್ ಎಷ್ಟು ओनली 12 years, उसका नाम बसंत है, ಅದು ಹೆಸರು ಏನು बसंत, वो पुकार रहा है, अरे ಕರೀತಾರೆ ಎಲ್ಲರಿಗೆ ಕರೀತಾರೆ, छलनी ले लो, बटन ले लो, दियस्ला ले लो, ಏನೇನು ಛಲ್ನಿ, ಛಲ್ನಿ ಅಂದರೆ ಟೀ ಸಾಸರ್, ಸಸಾದು ಹೇಳ್ತೀರಾ ಅದು ಟೀ ಸಾಸರ್, ಬಟನ್ ಲೇಲೋ ಅದು ಬಟನ್ ಹಾಕ್ತೀರಲ್ವಾ ಶಾರ್ಟಲ್ಲಿ, ನಿಮ್ಮದು ಪ್ಯಾಂಟ್ ಇಂದ ಬಟನ್ ಹೋಗ್ಬಿಡ್ತಾರೆ, ಅದು ಪರ್ಚೇಸ್ ಮಾಡಬೇಕು, ಆ ಬಟನ್ ಅವ್ರ ಹತ್ರ ಇದೆ, ಮತ್ತು ದಿಯಸ್ಲಾಯ್ ಮ್ಯಾಚಸ್ ಅದನ್ನೇ ಅವ್ರ ಹತ್ರ ಇದೆ, ಅದು ಅವರು ಸೇಲ್ ಮಾಡ್ತಾಯಿದ್ದಾರೆ. कोई उसकी बात नहीं सुनता, ಯಾರು ಕೇಳ್ತಾನೆ ಇಲ್ಲ ಅವ್ರಿಗೆ ಏನು ಹೇಳ್ತಾರೆ ಅಂತ, सब उसे देखते हैं और आगे बढ़ जाते हैं, ಎಲ್ಲರವ್ರಿಗೆ ನೋಡ್ತಾರೆ ಮುಂದೆ ಹೋಗ್ತಾ ಇದ್ದಾರೆ. इसी समय एक ಖದ್ದರ್ಧಾರಿ ವ್ಯಕ್ತಿ, ಖಾದಿ ಡ್ರೆಸ್ ಹಾಕೊಂಡು ಒಂದು ಜನ ಬರ್ತಾ ಇದ್ರು, वहाँ से जाते दिखाई देते हैं, वे मजदूर नेता पंडित राजकिशोर है, ಅವ್ರದ್ದು ಹೆಸರು ಏನೋ पंडित राजकिशोर. बसंत उन्हें देखकर उनके पीछे भागता है, ಅವ್ರಿಗೆ ನೋಡಿಕೊಂಡು ಅವ್ರಿಗೆ ಆಸೆ ಬಂದಿದ್ದು ಏನೋ ತಿಂತಾರೆ ಅಂತ ಅವ್ರ ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ. ಸಾಹಬ್ ಬಟನ್ ಲಿಜಿಯೇ, ದೇಸಿ ಬಟನ್ ತಗೊಳ್ಳಿ ತಗೊಳ್ಳಿ, ಬಟನ್ ತಗೊಳ್ಳಿ, ಸಾಹಬ್ ದಿಯಾಸ್ಲಾ लीजिए, मैचेस तोड़ी, राजकिशोर भाई मुझे कुछ नहीं चाहिए, जाओ किसी और को दो, ನೋಡು ನನಗೆ ಏನು ಬೇಕಾಗಿಲ್ಲ, ನೀವು ಹೋಗು ಬೇರೆ ಯಾರಿಗೇನೆ ನೀವು ಕೊಡು. बसंत साहब छलनी लीजिए, दूध छनिए, चाय छनिए, सर ಸ್ವಲ್ಪ ಸೋಸೆ ತಗೊಳ್ಳಿ, ಅದು ಮಿಲ್ಕ್ಗೆ ಚಾಯ್ಗೆ ಬೇಕು. ರಾಜಕಿಶೋರ್ ಮುझे नहीं चाहिए, ನನಗೆ ಬೇಡ. ಬಸಂತ್ ಅವಾಗ ಹೇಳ್ತಾರೆ ಬಟನ್, ರಾಜಕಿಶೋರ್ ಹೇಳ್ತಾರೆ नहीं ಬೇಡ. ಬಸಂತ್ ದಿಯಾಸ್ಲಾಯ್, ರಾಜಕಿಶೋರ್ नहीं नहीं ನನಗೆ ಏನು ಬೇಡ. ಬಸಂತ್ ವಿನಮ್ರ ಸ್ವಲ್ಪ ತುಂಬ ಸಾಫ್ಟಾಗಿ ಹೇಳ್ತಾರೆ, ಸಾಹಬ್ ಏಕ್ ಛಲ್ನಿ ಲೇ ಲೀಜಿಯೇ, ಒಂದು ಅಟ್ಲೀಸ್ಟ್ ಒಂದು ಛಲ್ನಿ ನೀವು ತಗೊಳ್ಳಿ, ಸಿರ್ಫ್ 2 ಆನಾ ಕಿಮ್ಮತ್ है, ओनली 2 आना ಇದು ರೇಟ್. ರಾಜಕಿಶೋರ್ पर भाई मुझे नहीं चाहिए तो कैसे ले लूँ, ನನಗೆ ಬೇಕಾಗಿಲ್ಲ ಹೆಂಗೆ ತಗೊಳ್ಳೋದು. ವಸಂತ್ ಅಚ್ಚಾ ಅಚ್ಚಾ ಪೈಸೆ ಮೇ, ಆಯಿತು ನಾನು ಕಮ್ಮಿ ಮಾಡ್ತೀನಿ, ಅಲ್ಲಿ 6 पैसे ನೀವು ಕೊಡಿ. ರಾಜಕಿಶೋರ್ ಓಹೋ ಕಹ ದಿಯಾ ಮುझे कुछ नहीं चाहिए, ನಾನು ಹೇಳ್ತಾ ಇದ್ದೀನಿ ಅಲ್ವಾ ನನಗೆ ಏನೂ ಬೇಕಾಗಿಲ್ಲ. ಬಸಂತ್ ಇವಾಗ ಅಲ್ಲಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಹಬ್ ಸವೇರೆ ಸೆ ಅಬ್ ತಕ್ ಕುಚ್ नहीं बिका, आपसे आशा थी साहब, एक तो ले लीजिए, ಬೆಳಗ್ಗೆಯಿಂದ ಒಂದೂ ಪರ್ಚೇಸ್ ಆಗಿಲ್ಲ, ನನ್ನ ಆಸೆ ಬಂತು ನೀವೇ ತಗೋತೀರಾ ಅಂದರೆ ಒಂದು ಏನು ತಗೊಳ್ಳಿ. ರಾಜಕಿಶೋರ್ ಜೇಬ್ ಸೆ 2 पैसे ನಿಕಲ್ತೆ ಹೇ, 2 पैसा ಜೋಬಲ್ಲಿ ಇತ್ತು, ಅದು ಓಪನ್ ಮಾಡಿಕೊಂಡು ಕೊಡೋಕ್ಕೆ ಹೋಗ್ತಾಯಿದ್ರು. ತುಮ್ ತೋ ಅಚ್ಚಾ ತುಮೆ ಪೈಸೆ चाहिए, ಲೋ ये 2 पैसे ಲೋ ಅಜ್ಜಾವ್, ಆಯಿತು ನಿಮಗೆ ದುಡ್ಡು ಬೇಕಲ್ವಾ, ಇದು 2 पैसे ನೀವು ತಗೊಳ್ಳೋ ಹೋಗು. ಬಸಂತ್ ಏಕ್ದಮ್ ಅವ್ರಿಗೆ ತುಂಬ ಬೇಜಾರಾಯಿತು, ಈ ಥರ ಯಾಕೆ ನಾನು ಹಾರ್ಡ್ ವರ್ಕ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಭಿಕ್ಷೆ ಬೇಡ ಅಂತ ಅವ್ರಿಗೆ ತುಂಬ ಬೇಜಾರಾಯಿತು. ನೆಹಿ ಸಾಹಬ್ ನೆಹಿ, ಮೈ ಪೈಸೆ ನೆಹಿ ಲುಂಗಾ, ನೋ ಸರ್ ನೋ, ನನಗೆ ದುಡ್ಡು ಬೇಕಾಗಿಲ್ಲ. ರಾಜಕಿಶೋರ್ ನೆಹಿ ಲೋಗೆ, ನಿಮಗೆ ಬೇಕಾಗಿಲ್ಲ. ಬಸಂತ್ ಜಿ ನೆಹಿ ಅಬ್ ಛಲ್ನಿ ಖರೀದ್ ಲೀಜಿಯೇ, ನೀವು ಏನು ತಗೊಳ್ಳಿ ಆವಾಗ ನಾನು ದುಡ್ಡು ತಗೋತೀನಿ. ರಾಜಕಿಶೋರ್ ಅಚ್ಚಾ ಏಕ್ ಛಲ್ನಿ ಮೇ ತುಮೆ ಕ್ಯಾ ಬಚೆಗಾ, ನಿಮಗೆ ಒಂದು ಛಲ್ನಿ ಸೇಲ್ ಮಾಡಿಕೊಂಡು ಎಷ್ಟು ಲಾಭ ಆಗುತ್ತೆ. बसंत 2 पैसे ओनली 2 पैसा. राजकिशोर तो बस पैसे ले लो और समझ लो मैंने एक छालनी खरीद ली, ಆಯಿತು ನಾವು ನಿಮಗೆ 2 पैसा ಕೊಡ್ತೀನಿ, ನೀವು ತಗೊಳ್ಳೋ, ನೀವು ಅರ್ಥ ಮಾಡೋ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ವಸಂತ್ नहीं साहब नहीं, ये तो भीख है,
ಇದು ಭಿಕ್ಷೆ ಥರ ಆಗಿದೆ ಸರ್, ಇದು ನನಗೆ ಬೇಡ. ಮೇ ಭೀಕ್ ನಹಿ ಲುಂಗ, ನನಗೆ ಇದು ಭಿಕ್ಷೆ ಬೇಡ. ಅಪ್ ಛಾಲ್ನಿ ಲೇಲು, ನೀವು ಒಂದು ಪರ್ಚೇಸ್ ಮಾಡಿ, ನಾನು ದುಡ್ಡು ತಗೋತೀನಿ. ರಾಜ್ಕಿಶೋರ್ ಪರ್ ಇಸ್ ಬಾತ್ ಕಾ ಬಡಾ ಅಸರ್ ಹೋತಾ ಹೈ. ರಾಜ್ಕಿಶೋರ್ಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ वे सहसा उस बच्चे को देखते हैं और फिर जेब टटोलते हैं पर पैसे नहीं मिलते. ಅವರೇ ಆ ಮಕ್ಕಳಿಗೆ ನೋಡಿಕೊಂಡು ಅವ್ರಿಗೆ ನೋಡಿ ಅದು ಜೋಬಲ್ಲಿ ಕಾಯಿ ಹಾಕ್ತಾರೆ. ಕಾಯಿ ಹಾಕ್ಕೊಂಡು ನೋಡ್ತಾರೆ, ಯಾವುದು ಚಿಲ್ಲರ್ ದುಡ್ಡೇ ಇಲ್ಲ. ರಾಜ್ಕಿಶೋರ್ ಭಾಯ್ ಮೇರೆ ಪಾಸ್ ಪೈಸೆ ನಹೀ ಹೈ, ಹೋತೆ ತೋ ಲೇ ಲೇತಾ, ನೋಟ್ ಹೈ. ನನ್ನ ಹತ್ರ ಒಂಚೂರು ಚಿಲ್ಲರ್ ಇಲ್ಲ, ನನ್ನ ಹತ್ರ ಚಿಲ್ಲರ್ ಇದೆ ಅಂದರೆ ನಾನು ತಗೋತಾ ಇದ್ದೆ. ಫುಲ್ ನೋಟ್ ಇದೆ, 1 ರೂಪೀಸ್ದು ನೋಟ್ ಇದೆ. ಬಸಂತ್ ಉದಾಸ್, ತುಂಬ ಬೇಜಾರಾಯಿತು. ನೋಟ್ ಹೇ, पैसे तो मेरे पास भी नहीं है, ದುಡ್ಡು ನನ್ನ ಹತ್ರನೇ ಇಲ್ಲ. ಕುಚ್ ಬಿಕ್ಕಾ ಹಿ ನಹಿ, ನನ್ನ ಹತ್ರ ಒಂಚೂರು ಚೇಂಜ್ ಇಲ್ಲ, ಏನೂ ಸೇಲ್ ಆಗಿಲ್ಲ ಬೆಳಗ್ಗಿಂದ. तभी तो कहता था अच्छा कल ले लूँगा या मेरे घर ले आना, ಕಿಶನ್ಗಂಜ್ में रहता हूँ. ಆಯಿತು, ನಾಳೆ ತಗೋತೀನಿ, ಇಲ್ಲ ಅಂದರೆ ನಾಳೆ ನೀವು ನನ್ನ ಮನೆಯಲ್ಲಿ ತೊಗೊಂಡ್ಬಂದು, ನನ್ನ ಮನೆ ಕಿಶನ್ಗಂಜಲ್ಲಿ ಇದೆ. एकदम नहीं साहब, आज ही ले लीजिए. आप नोट मुझे दीजिए, मैं अभी बाजार से भूना लाता हूँ. ಬೇಡ ಸರ್, ನೀವು ಇವಾಗೆ ತಗೋರಿ, ನನಗೆ ನಿಮ್ಮದು ನೋಟ್ ಕೊಡಿ, ನಾನು ಇವಾಗ ಮಾರ್ಕೆಟಿಂದ ಅದು ಚಿಲ್ಲರ್ ಮಾಡಿಕೊಂಡು ಬರ್ತಾಯಿದ್ದೀನಿ. ರಾಜ್ಕಿಶೋರ್ ಭಾಯ್ ತುಮ್ ತೋ ಬಸ್ ಮೇ ಏ ಆಯಾ. ಆಮೇಲೆ ರಾಜ್ಕಿಶೋರ್ ಅವ್ರಿಗೆ ದುಡ್ಡು ಕೊಡಿದ್ದು, ಅದು ದುಡ್ಡು ತೊಗೊಂಡು ಅವ್ರ ಮಾರ್ಕೆಟಲ್ಲಿ ಹೋಗಿದ್ದು. ಚಲೋ ಭುನಾ ಲಾವ್ ಅಭಿ ಆನಾ. ಅಭಿ ಆಯಾ ಸಾಹಬ್, ಆಪ್ ಯಹಿ ಠಹರೆ. ಆಯಿತು, ನಾನು ಇವಾಗಲೇ ಬರ್ತಾಯಿದ್ದೀನಿ, ನೀವು ಎಲ್ಲಿ ಸ್ಟಾಪ್ ಆಗಿ ನಿಂತ್ಕೊಡಿ. ಅಭಿ ಪಲಕ್ ಮಾರ್ತೆ ಹಿ ಆಯಾ, 1 ಮಿನಿಟ್ಗೆ 1 ನಿಮಿಷಗೆ ನಾನು ಬರ್ತಾಯಿದ್ದೀನಿ. बसंत नोट लेकर बाजार की ओर भागता है. राजकिशोर वही खड़े रहते हैं. धीरे धीरे 15-20 मिनट बीत जाते हैं. जैसे जैसे समय बीतता है वे उत्सुक होकर बाजार की ओर देखते हैं. ಆಮೇಲೆ ವಸಂತ್ ಹೋಗಾದ್ಮೇಲೆ ರಾಜ್ಕಿಶೋರ್ ಅಲ್ಲಿ ನಿಂತ್ಕೊಂಡು ತುಂಬ ಟೈಮ್ ವೇಟ್ ಮಾಡಿದ್ದೆ. 15 ಮಿನಿಟ್ಸ್ 10 ಮಿನಿಟ್ಸ್ ಆದಮೇಲೆ ಆಗಿಲ್ಲ ಅಂದರೆ ಈ ಕಡೆ ಆ ಕಡೆ ರಾಜ್ಕಿಶೋರ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು.